ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧರ್ಮ ಸಂಘಕ್ಕೆ ಹಾಗೂ ಪರಮ ಪೂಜ್ಯ ಬಾಬಾ ಸಾಹೇಬರ ಪಾದಗಳಿಗೆ ನಮಿಸುತ್ತಾ, ಪೂಜ್ಯ ಮನೋರಚಿತ ಭಂತೇಜಿಯವರ ಪಾದಗಳಿಗೆ ನಮಿಸುತ್ತಾ, ಇವತ್ತಿನ ಧರ್ಮ ಪ್ರವಚನಕ್ಕೆ ನಮ್ಮೆಲ್ಲರಿಗೂ ಕೂಡ ಬೆಸ್ಟ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಬಾಹ್ಯ ಸುತ್ತ ಅಂತ ಇದೆ. ಬಾಹ್ಯ ಸುತ್ತ ಅದು ತುಂಬ ಪದಮುತ್ತರ ಭಂತೇಜಿ ಅಂದರೆ ಬುದ್ಧರ ಸಮಯದಲ್ಲಿ ಒಂದು 7 ಜನ ಉಪಾಸಕರಿರ್ತಾರೆ. ಪದಮುತ್ತರ ಬುದ್ಧರು ಕೂಡ ಸಮ್ಮಾ ಸಂಬುದ್ಧರು, ಅವರು ಕೂಡ ಅವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಇದೇ ಧರ್ಮವನ್ನು ಎಲ್ಲರಿಗೂ ಕೂಡ ಹೇಳ್ತಾ ಇರ್ತಾರೆ. ಇದನ್ನು ಹೇಳಿ ಅನೇಕ ಜನ ಎನ್ಲೈಟನ್ಮೆಂಟ್ ಆಗ್ತಾ ಇರ್ತಾರೆ. ಒಮ್ಮೆ ಇದೇ ರೀತಿ ಅವರ ಧರ್ಮವನ್ನು ಕೇಳಿ 7 ಜನ ಸ್ನೇಹಿತರು ತುಂಬ ಪ್ರೇರೇಪಿತರಾಗ್ತಾರೆ. ಅವರು ಪದಮುತ್ತರ ಭಂತೇಜಿಯವರ ಹತ್ರ ಹೋಗಿ ಬೇಡ್ಕೊಳ್ತಾರೆ, ನಮ್ಮನ್ನು ಕೂಡ ನೀವು ಭಿಕ್ಕುಗಳನ್ನಾಗಿ ಮಾಡಿ. ಅವರನ್ನು ನೋಡಿ ಪದಮುತ್ತರ ಭಂತೇಜಿಯವರು ಭಿಕ್ಕುಗಳನ್ನಾಗಿ ಮಾಡ್ತಾರೆ. ಭಿಕ್ಕುಗಳಾದ ಮೇಲೆ ಅವರು ತುಂಬ ಒಂದು ದೃಢವಾದ ಸಂಕಲ್ಪವನ್ನು ಮಾಡ್ತಾರೆ. ಏನು ಸಂಕಲ್ಪ? ನಾವು ಕೂಡ ಧ್ಯಾನವನ್ನು ಮಾಡಿ ಬೋಧಿಯನ್ನು ಪಡ್ಕೊಳ್ಬೇಕು. ಅದಕ್ಕೆ ಏನು ಮಾಡ್ತಾರೆ? ಎಷ್ಟು ದೃಢವಾದ ಸಂಕಲ್ಪ ಮಾಡ್ತಾರೆ ಅಂದರೆ, ಒಂದು ತುಂಬ ಎತ್ತರವಾದ ಒಂದು ಬಂಡೆ ಇರ್ತದೆ, ಅದಕ್ಕೆ ಮೇಲ್ಗಡೆ ಹತ್ತಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಒಂದು ಎಲ್ಲ ಹಗ್ಗದಿಂದ ಏಣಿಗಳನ್ನ ಮಾಡಿಕೊಂಡು ಎಲ್ಲರೂ ಕೂಡ 7 ಜನರನ್ನು ಕೂಡ ಮೇಲೆ ಹತ್ತಾರೆ. ಮೇಲೆ ಹತ್ತಿ ಮತ್ತೆ ಅಲ್ಲಿ ಹೋಗಿ ಸಂಕಲ್ಪ ಮಾಡ್ತಾರೆ. ಆ ಹಗ್ಗವನ್ನು ಬಿಸಾಕ್ಬಿಡ್ತಾರೆ ಕೆಳಗಡೆ. ನಮಗೆ ಬೋಧಿ ಪ್ರಾಪ್ತಿಯಾಗುವವರೆಗೂ ಕೂಡ ನಾವು ಇಲ್ಲಿಂದ ಹೋಗುವುದಿಲ್ಲ, ನಾವು ಧ್ಯಾನವನ್ನು ಮಾಡ್ತೇವೆ, ಅನ್ನ ನೀರು ಏನು ನಾವು ಸೇವನೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಧ್ಯಾನದಲ್ಲಿ ಕೂತ್ಕೊಳ್ತಾರೆ. ಧ್ಯಾನ ಮಾಡ್ತಾ 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 ಒಂದು ದಿನ ಆಗ್ತದೆ. 2ನೇ ದಿನಕ್ಕೆ ಒಬ್ಬರು ಅದರಲ್ಲಿ ಅರ್ಹಂತರಾಗ್ತಾರೆ. ಅರ್ಹಂತರಾದವರು ಬೇರೆ ಅಲ್ಲಿ ಭಿಕ್ಕುಗಳಿದ್ರಲ್ಲ, ಸ್ನೇಹಿತರ ಭಿಕ್ಕುಗಳು, ಅವರಿಗೆ ಆ ಅರ್ಹಂತರಾದ ಮೇಲೆ ಅವರಿಗೆಲ್ಲ ರಿದ್ಧಿಶಕ್ತಿ ಬರ್ತದಲ್ವ, ಆ ರಿದ್ಧಿಶಕ್ತಿಯನ್ನು ಉಪಯೋಗಿಸಿ ಅವರು ಪಿಂಡಪಾತಕ್ಕೆ ಹೋಗಿ ಪಿಂಡಪಾತದಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿ ಇತರ ತನ್ನ ಉಳಿದ ಸ್ನೇಹಿತ ಭಿಕ್ಕುಗಳಿಗೂ ಕೂಡ ಆಹಾರವನ್ನು ತಗೊಂಡು ಬಂದಿರ್ತಾರೆ. ಆದರೆ ಯಾರೂ ಕೂಡ ಆಹಾರವನ್ನು ಸೇವನೆ ಮಾಡೋದಿಲ್ಲ, ನಾವು ಸೇವಿಸೋದಿಲ್ಲ, ನಾವು ಕೂಡ ಬೋಧಿಯನ್ನು ಪಡೆದ ನಂತರವೇ ಆಹಾರ ಸೇವನೆಯನ್ನು ಮಾಡ್ತೇವೆ ಅಂತ ಅಂದ್ಬಿಟ್ಟು ಯಾರು ಸೇವನೆ ಮಾಡ್ತೀವಿ. ಹಾಗೆ 2ನೇ ದಿನ ಇನ್ನೊಬ್ರಿಗೆ ಎಂಟರ್ಟೈನ್ಮೆಂಟ್ ಆಗ್ತದೆ, 3ನೇ ದಿನ ಇನ್ನೊಬ್ರಿಗೆ ಆಗ್ತದೆ. ಹೀಗೆ 3 ಜನ ಎಂಟರ್ಟೈನ್ ಆಗ್ತಾರೆ. ಕೆಲವರು ಸೋತಪ್ಪನ ಸಗದಾಗಿ ಅನಾಗಾದವರಿಗೂ ಬರ್ತಾರೆ. ಬಟ್ ಎಷ್ಟು ದಿನ ಅಂತ ಅಂದ್ಬಿಟ್ಟು ತಗೊಳ್ಲಿಕ್ಕಾಗುತ್ತೆ ಆಹಾರ ಇಲ್ಲದೇ? ಯಾರು ಅರ್ಹಂತರಾಗಿದ್ದರು ಅವರು ಬೋಧೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಅವರು ಮುಂದುವರಿತಾರೆ. ಆದರೆ ಅರ್ಹಂತರಾಗದಿದ್ದವರು ಸೋತಪ್ಪನ ಸಗದಾಗಿದ್ದಂತಹ ಇನ್ನು 4 ಜನ ಭಿಕ್ಕುಗಳು ಅವರು ಸತ್ತೋಗ್ತಾರೆ. ಸತ್ತ ನಂತರ ಅವರು ಅನೇಕ ಅಂದರೆ ಶುದ್ಧವಾಸದಲ್ಲಿ ಮೇಲ್ಗಡೆ ಹೈಯರ್ ಬೀಯಿಂಗ್ಸ್ ಆಗಿ ಹುಟ್ಟಿ ನಮ್ಮ ಅಲ್ಲೆಲ್ಲ ಈ ಜೀವನ ಇದೆಯಲ್ಲ ತುಂಬ ಲಕ್ಷ ವರ್ಷಗಳವರೆಗೆ ಅವರು ಜೀವಿಸ್ತಾರೆ. ಓಕೆ, ಸೋತಪ್ಪನ ಅಂದರೆ 7 ಜನ್ಮಗಳಲ್ಲಿ ಅವರು ಬೋಧೆಯನ್ನು ಪಡ್ಕೊಳ್ತಕ್ಕಂಥವ್ರು. ಆದರೆ ಸೋತಪ್ಪನಾಗಿ ನಾವು ದೇವತಾ ಸ್ಥಿತಿಗೆ ಹೋದರೆ ಅಲ್ಲಿ ಲಕ್ಷ ವರ್ಷಗಳವರೆಗೆ ಜೀವನ ಇರ್ತದೆ. ಓಕೆ, ಹಾಗೆ ಅವರೆಲ್ಲ ಅಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಕೊನೆಗೆ ನಮ್ಮ ಈ ಭಗವಾನ್ ಬುದ್ಧರ ಸಮಯದಲ್ಲಿ ಬಾಹ್ಯ ಅಂತಕ್ಕಂತಹ ಒಬ್ಬ ಭಿಕ್ಕು, ಹಳೆ ಭಿಕ್ಕು ಏನಿದ್ರಲ್ಲ, ಅವರು ದಾರುಚರಿ ಅಂತಂದರೆ ಆ ಬಾಹ್ಯ ಇವತ್ತಿನ ಭಗವಾನ್ ಬುದ್ಧರ ಸಮಯದಲ್ಲಿ ಮನುಷ್ಯರಾಗಿ ಹುಟ್ಟಿರ್ತಾರೆ. ತುಂಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಯಾಕೆಂತಂದರೆ ಯಾವಾಗಲೂ ಕೂಡ ಯಾರು ಸೋತಪ್ಪನರಾಗ್ತಾರೋ ಅವರು ಕೆಳ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ತುಂಬ ಶ್ರೀಮಂತವಾದ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ತುಂಬ ದೊಡ್ಡ ವ್ಯಾಪಾರಿಯಾಗಿರ್ತಾರೆ. ಅವರು ಸಮುದ್ರದಲ್ಲಿ ತಮ್ಮ ಸರಕುಗಳನ್ನ
ಬೇರೆ ಬೇರೆ ದೇಶಕ್ಕೆ ಸಾಗಿಸಿ ವ್ಯಾಪಾರದ ವಹಿವಾಟುಗಳನ್ನು ಮಾಡ್ತಾ ಇರ್ತಾರೆ. ಹೀಗೆ ಅವರು ಸಮುದ್ರದಲ್ಲಿ ತಮ್ಮ ಸರಕುಗಳನ್ನ ತೆಗೆದುಕೊಂಡು ಬೇರೆ ದೇಶಕ್ಕೆ ಹೋಗಬೇಕಾದ್ರೆ, ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಬಾಂಬೆ ಅಂತ ಹೋಗ್ಬೋದು. ಬಾಂಬೆ ಒಂದು ದ್ವೀಪ ಆಕ್ಚುಲಿ, ಸುತ್ತಲೂ ನೀರಿದೆ ಬಾಂಬೆಗೆ. ಬಾಂಬೆ ಮಧ್ಯದಲ್ಲಿದೆ. ಆ ಬಾಂಬೆ ಆವತ್ತಿನ ಕಾಲಘಟ್ಟದಲ್ಲಿ ಪಾಪ್ಯುಲೇಷನ್ ಕಡಿಮೆ ಇತ್ತು. ಅಲ್ಲಿಂದ ಸಮುದ್ರದಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರ ಹಡಗು ಮುಳುಗೋಗುತ್ತೆ. ಎಲ್ಲ ಸ್ನೇಹಿತರನ್ನ ತೀರ್ಕೊಳ್ತಾರೆ. ಇವರು ಕಷ್ಟಪಟ್ಟು ಈಜಿ ಒಂದು ದ್ವೀಪವನ್ನು ಸೇರ್ತಾರೆ, ಅಂದರೆ ಇವತ್ತಿನ ಆ ದ್ವೀಪವನ್ನು ಸೇರ್ತಾರೆ. ಆ ದ್ವೀಪವನ್ನು ಸೇರಿದಾಗ ಅಲ್ಲಿ ಕಲ್ಲು ಮಣ್ಣು ಕಾಡು ಜಾಸ್ತಿ ಇರ್ತದೆ. ಅಲ್ಲಿ ದೂರದಲ್ಲಿ ನೋಡ್ತಾರೆ, ಅವ್ರ ಬಟ್ಟೆ ಎಲ್ಲ ಹೊರಟೋಗಿರ್ತದೆ. ದೂರದಲ್ಲಿ ನೋಡಿದಾಗ ಜನಗಳು ಬರ್ತಾ ಇರ್ತಾರೆ. ಅವರಿಗೆ ಒಂದು ನಾಚಿಕೆ ಆಗ್ತದೆ. ಹಾಗಾಗಿ ಎಲೆಗಳನ್ನೆಲ್ಲ ತೆಗೆದುಕೊಂಡು ಅದರಲ್ಲಿ ಅವರ ಮೈಯನ್ನು ಸುತ್ತಕೊಂಡಿರ್ತಾರೆ. ಜನಗಳು ಬರ್ತಾ ಬರ್ತಾ ಅವ್ರನ್ನ ನೋಡಿ, ಓ ಇವರು ಬಹಳ ಶ್ರೇಷ್ಠವಾದ ಗುರುಗಳು, ಮೈ ಮೇಲೆ ಬಟ್ಟೆನೇ ಹಾಕಿಲ್ಲ, ಬಟ್ಟೆನೇ ಹಾಕದೆ ಇವರು ಅರ್ಹತರಾಗಿರ್ತಕ್ಕಂತಹ ಗುರುಗಳು ಇವರು ಅಂತ ಅಂದ್ಬಿಟ್ಟು ಅವರಿಗವರೇ ಕಲ್ಪನೆ ಮಾಡಿಕೊಂಡು ಅವರಿಗೆ ಹೆಚ್ಚು ಗೌರವವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಚ್ಚು ಗೌರವವನ್ನು ಕೊಟ್ಟು ಆಹಾರ ಕೊಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಇನಿಷಿಯಲಿ ಅವ್ರಿಗೆ ಸ್ವಲ್ಪ ಮುಜುಗರ ಆಗ್ತದೆ. ಅದಾದಮೇಲೆ ಆ ಮನಸ್ಸಿನಲ್ಲಿ ಅಳುಕಿದ್ರೂ ಕೂಡ ಆಹಾರ ಸಿಗ್ತಾ ಇರ್ತದೆ, ಗೌರವ ಸಿಗ್ತಾ ಇರ್ತದೆ. ಹಾಗಾಗಿ ಅವರು ಏನು ಮಾತಾಡೋದಿಲ್ಲ, ನಾನು ಅರ್ಹತ ಅಲ್ಲ ಅಂತಂದ್ಬಿಟ್ಟು ಏನು ಹೇಳೋದಿಲ್ಲ. ಆ ಗೌರವವನ್ನು ಸ್ವೀಕಾರ ಮಾಡಿಕೊಂಡು ಆರಾಮಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಹಾಗೆ ಜೀವನವನ್ನು ಸಾಗಿಸ್ತಾ ಇರಬೇಕಾದ್ರೆ ಬರ್ತಾ ಬರ್ತಾ ಅವರಿಗೆ ಒಂದು ವಿಹಾರವನ್ನು ಕಟ್ತಾರೆ. ಅಲ್ಲೇ ಅವರಿಗೆ ಉಳ್ಕೊಳ್ಳಿಕ್ಕೆ ಪ್ರತಿಯೊಂದು ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಇವರ ಜೊತೆ ಇನ್ನ 3 ಜನ ಅರ್ಹತರಾಗಿರಲ್ವಲ್ಲ, ಅವರು ಶುದ್ಧಾವಸ್ಥೆಯಲ್ಲಿರ್ತಾರೆ, ದೇವತೆಗಳಾಗಿರ್ತಾರೆ. ಅವರಿಗೆ ಇವರ ಒಂದು ಇದು ಗೊತ್ತಾಗ್ತದೆ, ಆ ಬಾಹ್ಯ ದಾರಿದ್ರ್ಯ. ಇವತ್ತಿನ ಇದರಲ್ಲಿ ಅವನು ಅರ್ಹತ ಆಗಿಲ್ಲ, ಆದರೂ ಕೂಡ ಅವನು ಅರ್ಹಂತ ಅಂತ ಅಂದ್ಬಿಟ್ಟು ಎಲ್ಲರೂ ನಂಬ್ತಾ ಇದ್ದಾರೆ. ಹಾಗಾಗಿ ಅವನಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಈಗ ಭಗವಾನ್ ಬುದ್ಧರ ಉದಯ ಆಗಿದೆ, ಇವನಿಗೆ ಸರಿಯಾದ ಮಾರ್ಗವನ್ನು ನಾವು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅವನಿಗೆ ಕನಸಿನಲ್ಲಿ ಬಂದು ಆ ದೇವತೆಗಳು ಹೇಳ್ತಾರೆ. ದಾರುಚರ್ಯ ಅಂದರೆ ಬಟ್ಟೆ ಇಲ್ಲದವನು ಅಂತ, ಅದಕ್ಕೆ ಅವನ ದಾರುಚರ್ಯ ಬಾಹ್ಯ ದಾರುಚರ್ಯ ಅಂತ ಹೇಳ್ತಾರೆ. ತೊಗಟೆಗಳನ್ನೆಲ್ಲ ಎಲೆಗಳನ್ನು ಕಟ್ಕೊಂಡು ವಾಸ ಮಾಡ್ತಿದ್ದ. ಅವನ ಕನಸಿನಲ್ಲಿ ಬಂದು, ಓ ಬಾಹ್ಯ, ನೀನು ಅರ್ಹಂತನೂ ಆಗಿಲ್ಲ, ಅಥವಾ ಅರ್ಹಂತತ್ವದ ದಾರಿಯಲ್ಲೂ ಕೂಡ ನೀನು ನಡೀತಾ ಇಲ್ಲ. ಆದರೆ ಎಲ್ಲರೂ ಕೂಡ ನಿನಗೆ ಹೆಚ್ಚು ಗೌರವವನ್ನು ಕೊಡ್ತಾ ಇದ್ದಾರೆ. ನೀನು ಅದನ್ನು ಯಾರ ಹತ್ರನೂ ಹೇಳ್ತಾನೂ ಇಲ್ಲ, ನೀನು ತಪ್ಪು ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು ಎಚ್ಚರಿಕೆ ಕೊಡ್ತಾರೆ. ಆಗ ಅವನಿಗೆ ಸಡನ್ನಾಗಿ ಒಂಥರ ಆ ಒಂದು ಉದ್ವೇಗಕ್ಕೊಳಗಾಗ್ತಾನೆ. ನಾನು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತಕ್ಕಂತಹ ಒಂದು ರಿಯಲೈಸೇಷನ್ ಗೊತ್ತಾಗ್ತದೆ. ಹೌದು, ನಾನು ಅರ್ಹಂತ ಅಲ್ಲ. ಈ ದೇಶದಲ್ಲಿ ಈ ಭೂಮಿಯ ಮೇಲೆ ಯಾರಾದರೂ ಅರ್ಹಂತರು ಬುದ್ಧರಾಗಿರ್ತಕ್ಕಂಥವ್ರು ಇದಾರಾ ಅಂತಂದು ಕೇಳಿ. ಹೌದು, ಬುದ್ಧರ ಉದಯ ಆಗಿದೆ. ಬುದ್ಧರು ಶ್ರಾವಸ್ತಿಯಲ್ಲಿ ಧಮ್ಮವನ್ನು ಬೋಧನೆ ಮಾಡ್ತಾ ಇದ್ದಾರೆ. ನೀನು ಅವರ ಹತ್ರ ಹೋಗಿ ಧಮ್ಮವನ್ನು ಕೇಳು ಅಂತ ಅಂದ್ಬಿಟ್ಟು ಅವರು ವೇಟ್ ಮಾಡಿ ಹೊರಟೋಗ್ತಾರೆ. ಆಗ ಅವನಿಗೆ ಸಡನ್ನಾಗಿ ಎಚ್ಚರ ಆಗ್ತದೆ. ಎಚ್ಚರ ಆದಾಗ ನೋಡಿದಾಗ ಅವನ ಅಕ್ಕಪಕ್ಕ ಏನೂ ಇರೋದಿಲ್ಲ. ಆದರೆ ಅವನು ಇಮಿಡಿಯೇಟಾಗಿ ಬುದ್ಧರನ್ನು ಕಾಣಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬರಲಿಕ್ಕೆ ಓಡ್ಕೊಂಡು ಬರ್ತಾನೆ. ಓಡ್ಕೊಂಡು ಸುಮಾರು ಬಾಂಬೆಯಿಂದ ಶ್ರಾವಸ್ತಿ ಹೆಚ್ಚು ಕಡಿಮೆ 1,500-2,000 ಕಿಲೋಮೀಟರ್ ಇರಬೇಕು. ನೋಡ್ಕೊಂಡು ಬರ್ತಾನೆ. ಬಾಂಬೆಯನ್ನು ತಲುಪ್ತಾನೆ, ಶ್ರಾವಸ್ತಿಯನ್ನು ತಲುಪ್ತಾನೆ. ಶ್ರಾವಸ್ತಿಯನ್ನು ತಲುಪಿ ಕೇಳ್ತಾನೆ, ಎಲ್ಲಿದ್ದಾರೆ ಭಗವಾನ್ ಬುದ್ಧರು, ಎಲ್ಲಿ ಉಳ್ಕೊಂಡಿದ್ದಾರೆ? ಹೀಗೆ ಜೇತವನದಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬಂದಾಗ ಬೆಳಗ್ಗೆ ಆಗಿರ್ತದೆ, ಸುಮಾರು ದಿನಗಳು ಕಾಲಗಳು ತೆಗೆದುಕೊಂಡಿರ್ತದೆ. ಬೆಳಗಿನ ಸಮಯ ರೀಚ್ ಆಗಿರ್ತಾನೆ, ಒಂದು 8-8:30 ಸಮಯದಲ್ಲಿ. ಎಲ್ಲಿರ್ತಾರೆ ಭಗವಾನರು ಅಂತ ಕೇಳಿದಾಗ ಜೇತವನದಲ್ಲಿರ್ತಾರೆ ಅಂತ ಹೇಳ್ತಾರೆ. ಜೇತವನದ ಹತ್ರ ಹೋಗ್ತಾನೆ. ಅಲ್ಲಿ ಗೇಟ್ನಲ್ಲಿ ಬುದ್ಧರಿದ್ದಾರ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಭಗವಾನ್ ಬುದ್ಧರು ಬೆಳಗ್ಗೆ ಎದ್ದ ತಕ್ಷಣ ಪಿಂಡಪಾತಕ್ಕೆ ಹೋಗ್ತಾರೆ. ಇಲ್ಲಪ್ಪ, ಅವರು ಪಿಂಡಪಾತಕ್ಕೆ ಹೋಗಿದ್ದಾರೆ, ನೀನು ದಣಿದವನ ಕಾಣ್ತಾ ಇದೆಯಾ, ಬಾ ವಿಶ್ರಾಂತಿ ತೆಗೆದುಕೊಂಡು ನೀನು ಸ್ವಲ್ಪ ಸಮಯ ವಿಶ್ರಾಂತಿ ಮಾಡು, ಅಷ್ಟರಲ್ಲಿ ಭಗವಾನ್ ಬುದ್ಧರು ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲ ನಾನು ಈಗಲೇ ನೋಡಬೇಕು ಅಂತ ಅಂದ್ಬಿಟ್ಟು ಹಠ ಹಿಡಿತಾನೆ.
ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಪಿಂಡಪಾತಕ್ಕೆ ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಗ ಅವನ ಒಂದು ಹಠದಿಂದ ಅವ್ರು ಹೇಳ್ತಾರೆ, ಈ ದಿಕ್ಕಿನಲ್ಲಿ ಹೋಗಿದ್ದಾರೆ, ನೀವು ಹೋಗು ಭೇಟಿ ಮಾಡು ಅಂತ ಹೇಳಿ. ಅವನು ಮತ್ತೆ ಹುಡ್ಕೊಂಡು ಹೋಗ್ತಾನೆ. ಭಗವಾನ್ ಬುದ್ಧರು ಅಲ್ಲಿ ತುಂಬ ಅವ್ರನ್ನ ನೋಡಿದ ತಕ್ಷಣವೇ ಅವ್ರ ಮೇಲೆ ತುಂಬ ಹೆಚ್ಚು ಗೌರವ ಬಂದಿರ್ತದೆ. ಯಾಕೆಂದರೆ ಭಗವಾನ್ ಬುದ್ಧರ ನಡಿಗೆ ತುಂಬ ಸ್ಮೂತಾಗಿರ್ತದೆ. ಅವರ ಒಂದು ತೇಜಸ್ಸು, ಮುಖದ ತೇಜಸ್ಸು ಎಲ್ಲರಿಗಿಂತ ಅದ್ಭುತವಾಗಿರ್ತದೆ. ಅದನ್ನು ನೋಡ್ತಾ ನೋಡ್ತಾನೆ ಅವನಿಗೆ ತುಂಬ ಗೌರವ ಬರ್ತದೆ. ಓಡಿ ಬಂದು ನಮಸ್ಕಾರ ಮಾಡಿ ಭಗವಾನ್ ಬುದ್ಧರಿಗೆ ಕೇಳ್ಕೊಳ್ತಾನೆ, ಭಗವಾನ್ರೇ ನನಗೆ ಧಮ್ಮ ಹೇಳಿ. ಭಗವಾನ್ ಬುದ್ಧರು ಹೇಳ್ತಾರೆ, ಏನಪ್ಪ ನಾನು ಪಿಂಡಪಾತಕ್ಕೆ ಬಂದಿದ್ದೇನೆ, ಪಿಂಡಪಾತ ಮಾಡ್ತಾ ಇದ್ದೇನೆ, ಪಿಂಡಪಾತ ಮುಗಿದ ಆದ ಮೇಲೆ ನಾನು ನಿನಗೆ ಧಮ್ಮವನ್ನು ಹೇಳ್ತೇನೆ, ಬಾ ನೀನು ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಅವನು ಕೇಳೋದಿಲ್ಲ. ಇಲ್ಲ ಭಗವಾನ್, ನನಗೆ ಈಗಲೇ ಧಮ್ಮವನ್ನು ಹೇಳಬೇಕು ನೀವು ಅಂತ ತುಂಬ ಹಠ ಮಾಡ್ತಾನೆ. ಆಗ ಭಗವಾನ್ ಬುದ್ಧರು ಅವರ ದಿವ್ಯ ಚಕ್ಷುವಿಂದ ನೋಡ್ತಾರೆ. ನೋಡಿ, ಓ ಈ ವ್ಯಕ್ತಿಗೆ ನಾನು ಈಗಲೇ ಧಮ್ಮವನ್ನು ಹೇಳಿದ್ರೆ ಅರ್ಥ ಆಗ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಅರ್ಥಕೊಂಡು ಧಮ್ಮವನ್ನು ಹೇಳ್ತಾರೆ. ಏನು ಧಮ್ಮವನ್ನು ಹೇಳ್ತಾರೆ? ತುಂಬ ಸಿಂಪಲಾಗಿ ಧಮ್ಮವನ್ನು ಹೇಳ್ತಾರೆ. ನೀನು ಕಣ್ಣಿನಿಂದ ಏನನ್ನು ನೋಡ್ತೀಯ ಅಲ್ಲಿ ನೋಟ ಮಾತ್ರ ಇರ್ತದೆ. ಓಕೆ, ನಮ್ಮ ಕಣ್ಣಿನಿಂದ ನಾವು ನೋಡ್ತೀವಲ್ಲ ಅಲ್ಲಿ ನೋಟ ಮಾತ್ರ ಇರ್ತದೆ. ಅದರಲ್ಲಿ ಯಾವುದೇ ರೀತಿ ಒಳ್ಳೆಯದು, ಕೆಟ್ಟದ್ದು, ಸುಂದರ, ಕುರೂಪ ಆ ಥರದ ಯಾವುದೇ ಇದು ಇರ್ತದೆ. ಓಕೆ, ಆ ನೋಟವನ್ನು ಮಾತ್ರ ನೀವು ಅಬ್ಸರ್ವ್ ಮಾಡೋದು. ಕಿವಿಯಿಂದ ಕೇಳಿದಾಗ ಶಬ್ದ ಮಾತ್ರ ಇರ್ತದೆ. ಒಳ್ಳೆಯ ಶಬ್ದ, ಕೆಟ್ಟ ಶಬ್ದ ಅದೆಲ್ಲ ನಂತರ ಬರ್ತಕ್ಕಂಥದ್ದು. ನಮ್ಮ ಕಿವಿಗೆ ಹೋದ ನಂತರ ಒಂದು ಶಬ್ದ ಬೀಳುತ್ತೆ. ಆ ಶಬ್ದವನ್ನು ಕಿವಿ ಪ್ರೋಸೆಸ್ ಮಾಡುತ್ತೆ, ಇನ್ವೆಸ್ಟಿಗೇಟ್ ಮಾಡುತ್ತೆ. ಇನ್ವೆಸ್ಟಿಗೇಟ್ ಮಾಡಿ ನಮ್ಮ ಮುಂಚೆ ಚಿತ್ತಗಳು ಕಂಡೀಷನ್ ಮಾಡಿರ್ತದೆ, ಇದು ಒಳ್ಳೆಯದು ಕೆಟ್ಟದ್ದು ಅಂತ ಅಂದ್ಬಿಟ್ಟು. ಅದರ ಬೇಸಿಸ್ ಮೇಲೆ ಇದು ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದನ್ನು ಅನಲೈಸ್ ಮಾಡ್ತದೆ. ಅವು ಲೇಟರ್ ಬರ್ತಕ್ಕಂಥದ್ದು. ಆದರೆ ನಮ್ಮ ಮೊದಲು ನಾವು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು ಶಬ್ದ. ಅಲ್ಲಿ ಶಬ್ದ ಇದೆ, ನನ್ನ ಕಿವಿ ಇದೆ, ನನ್ನ ಕಿವಿಗೆ ಆ ಶಬ್ದ ಅಷ್ಟೇ ಕೇಳಿದೆ. ಅದು ಒಳ್ಳೆಯ ಶಬ್ದ, ಕೆಟ್ಟ ಶಬ್ದ, ಸುಂದರ ಸಂಗೀತಮಯವಾಗಿದೆ, ಚೆನ್ನಾಗಿಲ್ಲ, ಕರ್ಕಶವಾಗಿದೆ, ಯಾವುದು ಆ ಥರದ ಭಾವನೆಗಳನ್ನು ನಾವು ಅದೇ ರೀತಿ ನಾಲಿಗೆಯಲ್ಲಿ ರುಚಿಯನ್ನು ಮಾತ್ರ. ನಾಲಿಗೆಯಲ್ಲಿ ಏನಾದರೂ ಇಟ್ಕೊಂಡ್ರೆ ಅದು ರುಚಿ ಇದೆ, ಒಳ್ಳೆಯ ರುಚಿ ಕೆಟ್ಟ ರುಚಿ ಎರಡೂ ಅಲ್ಲ, ಅದು ಗುಣ. ಆ ರುಚಿ ಅಂತಕ್ಕಂತಹ ಒಂದು ಗುಣ, ಅದನ್ನು ಮಾತ್ರ ನಾವು ನೋಡಬೇಕು, ಅದನ್ನು ಮಾತ್ರ ನೀವು ನೋಡ್ತಾರೆ. ಅದೇ ರೀತಿ ಸ್ಪರ್ಶದಿಂದ ಕೇವಲ ಸ್ಪರ್ಶ, ಯಾವಾಗ ಸ್ಪರ್ಶ ಆಗುತ್ತಲ್ಲ ಅದು ಸ್ಪರ್ಶ ಮಾತ್ರ ಇದೆ. ಅದೇ ರೀತಿ ಮನಸ್ಸಿನಲ್ಲಿ ನಾವು ಯೋಚನೆ ಮಾಡಿದಾಗ ಕೇವಲ ಚಿತ್ತಗಳು ಮಾತ್ರ ಇರ್ತವೆ. ಆ ಚಿತ್ತ ವೀತಿಯಿಂದ ಅವು ಕಂಡೀಷನ್ ಆಗಿ ಅದು ಒಳ್ಳೆಯದು ಕೆಟ್ಟದ್ದು ಆ ನಂತರ ಆಗ್ತಕ್ಕಂಥದ್ದು. ಅದನ್ನು ಹೇಳ್ತಾ ಇದ್ದಾಗೇ ಅವನು ಅಲ್ಲೇ ಧ್ಯಾನ ಮಾಡಲಿಕ್ಕೆ, ಅದರ ಮೇಲೆ ನೀವು ಧ್ಯಾನವನ್ನು ಮಾಡುವಂತ ಅವ್ರು ಹೇಳ್ತಾರೆ. ಅವನು ಅಲ್ಲೇ ಧ್ಯಾನವನ್ನು ಮಾಡ್ತಾನೆ. ನೋಟವನ್ನು ನೋಟ ಅಂತೆ ಅಷ್ಟೇ ನಾವು ನೋಡಬೇಕು, ಶಬ್ದವನ್ನು ಶಬ್ದ ಅಂತ ಮಾತ್ರ ನಾವು ಗ್ರಹಿಸಬೇಕು. ಅದೇ ರೀತಿ ಸ್ಪರ್ಶವನ್ನು ಸ್ಪರ್ಶ ಅಂತ ಮಾತ್ರ ಗ್ರಹಿಸಬೇಕು, ರುಚಿಯನ್ನು ರುಚಿ ಅಂತ ಮಾತ್ರ ಗ್ರಹಿಸಬೇಕು. ಒಳ್ಳೆಯ ರುಚಿ ಕೆಟ್ಟ ರುಚಿ ಅದ್ಯಾವುದು ಇರಬಾರ್ದು. ಹಾಗೆ ಯೋಚನೆಗಳು ಕೇವಲ ಯೋಚನೆಗಳಾಗಿ ನೋಡಬೇಕು. ಅದು ಒಳ್ಳೆಯ ಯೋಚನೆ ಕೆಟ್ಟ ಯೋಚನೆ ಯಾವುದು ಇರಬೇಕು, ಅದನ್ನು ನಾವು ಯೋಚನೆ ಬರುತ್ತೆ ಹೋಗುತ್ತೆ. ಕುಶಲ ಅಕುಶಲಗಳಿರ್ತವೆ, ಅದನ್ನು ನೋಡಬೇಕು, ಯಥಾರ್ಥವಾಗಿ ಹೋಗಲಿ ಬಿಡು ಅಂತ ಬಿಡಬೇಕು. ಕುಶಲ ಇದ್ದರೂ ಹೋಗಲಿ ಬಿಡು ಅಂತ ಬಿಡಬೇಕು, ಅಕುಶಲ ಇದ್ದರೂ ಕೂಡ ಹೋಗಲಿ ಬಿಡು ಅಂತ ಬಿಡಬೇಕು. ಕುಶಲ ಇದ್ದರೂ ಕೂಡ ನಾವು ಹಿಡಿದಿಟ್ಕೊಳ್ಳಿಕ್ಕಾಗಲ್ಲ, ಅಕುಶಲ ಇದ್ದರೂ ಕೂಡ ನಾವು ಹಿಡಿದಿಟ್ಕೊಳ್ಳಿಕ್ಕಾಗೋದಿಲ್ಲ. ಇದರ ಮೇಲೆ ನೀವು ಧ್ಯಾನವನ್ನು ಮಾಡುವಂತ ಹೇಳ್ತಾರೆ. ಅದನ್ನು ಅಲ್ಲೇ ಧ್ಯಾನ ಮಾಡ್ತಾನೆ. ಆ ಧ್ಯಾನವನ್ನು ಮಾಡಿ ಅಲ್ಲೇ ಅರ್ಹಂತ ಕೂಡ ಆಗುತ್ತೆ. ಯಾಕೆ ಅರ್ಹಂತ ಆಗ್ತಾನೆ? ಅವನ ಹಿಂದೆ ಮುಂಚೆ ಅವನು ಅಷ್ಟು ಅವನ ಒಂದು ಬುದ್ಧಿನ ಕಟ್ಕೊಂಡಿದ್ದ, ಅವನು ಪ್ರಿಪೇರ್ ಆಗಿದ್ದ. ಅರ್ಹಂತ ಆಗಲಿಕ್ಕೆ ಮುಂಚೆ ಪುತ್ರರ ಸಮಯದಲ್ಲೇ ಅವನು ಧ್ಯಾನವನ್ನು ಮಾಡಿ ಸೋತಪನ್ನಾಗಿರ್ತಾನೆ. ಹಾಗಾಗಿ ಅವನು ಬುದ್ಧಿಯನ್ನು ಕಟ್ಕೊಂಡಿದ್ದ. ಅವನು ಅಷ್ಟು ಈಸಿಯಾಗಿ ಯಾಕೆ ಅರ್ಹಂತ ಆದ ಅಂತಂದರೆ ಹಿಂದಿನ ಜನ್ಮದ ಕರ್ಮಗಳ. ಓಕೆ, ಅದು ಅರ್ಹಂತ ಆದ ತಕ್ಷಣ ಮತ್ತೆ ಓಡ್ ಬರ್ತಾನೆ ಭಗವಾನ್ ಬುದ್ಧರ ಹತ್ರ. ಭಗವಾನ್ರೆ ನನಗೆ ನೀವು ಬೆಕ್ಕು ಮಾಡಿ ಅಂತ ಹೇಳ್ತಾನೆ. ಯೂಶಲಿ ಭಗವಾನ್ ಬುದ್ಧರು ಬೆಕ್ಕು ಮಾಡಲಿಕ್ಕೆ ತುಂಬ ಸಿಂಪಲ್, ಏಹಿ ಬೆಕ್ಕು ಅಂತ ಅಂದ್ಬಿಟ್ಟು ಎತ್ತಿ ಆಶೀರ್ವಾದ ಮಾಡ್ತಾಯಿದ್ರು. ಆದರೆ ಇವನಿಗೆ ಹೇಳೋದಿಲ್ಲ. ಇವನಿಗೆ ಸರಿ ನೀನು ಬಿಹಾರಕ್ಕೆ ಬಾರಪ್ಪ ಅಂತ ಅಂದ್ಬಿಟ್ಟು ಫಸ್ಟ್ ಹೇಳ್ತಾರೆ. ಇಲ್ಲ ಭಗವಾನ್ರೆ ನನಗೆ ಇಲ್ಲೇ ಈಗ ನೀವು ಬೆಕ್ಕುವಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಮತ್ತೆ ಹಠ ಹೇಳ್ತಾನೆ. ಆಗ ಹಾಗಾದರೆ ನಿನ್ನ ಹತ್ರ ಏನೂ ಇಲ್ವಲ್ಲಪ್ಪ, ಚಿವರ ಇಲ್ಲ, ಪಿಂಡ ಮಾತ್ರ ಇಲ್ಲ, ಅವುಗಳನ್ನ ತೆಗೆದುಕೊಂಡು ಹೋದರೆ ನಾನು ನಿನಗೆ ಬೆಕ್ಕುವನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾರೆ.
ಆಗ ಆಯಿತು ನಾನು ತಗೊಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾನೆ. ಅವ್ನು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಹೋರಿ ಬಂದು ಅವನಿಗೆ ತಿವಿದ್ಬಿಟ್ಟು ಅಲ್ಲೇ ಸತ್ತು ಹೋಗ್ತಾನೆ ಅವನು. ಮತ್ತು ಭಗವಾನ್ ಬುದ್ಧರು ಮತ್ತೆ ನಿಂತ್ಕೊಂಡು ಹೋಗ್ಬೇಕಾದ್ರೆ ಸತ್ತಿರೋದನ್ನು ನೋಡ್ತಾರೆ. ಈ ಥರ ಬೆಕ್ಕುಗಳಿಗೆ ಹೇಳ್ತಾರೆ, ಇವರಿಗೆ ದೊಡ್ಡ ಒಂದು ಸ್ತೂಪವನ್ನು ಕಟ್ಟಿ ಗೌರವವನ್ನು ಕೊಡಿ, ಅದೇ ಸಂಸ್ಕಾರ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅದೇ ರೀತಿ ಮಾಡ್ತಾರೆ. ಅದಾದಮೇಲೆ ಸಂಜೆ ಎಲ್ಲ ಬೆಕ್ಕುಗಳು ಮಾತಾಡ್ಕೊತಾ ಇರ್ತಾರೆ. ಅವನು ಅಲ್ಲಿಂದ ಅರ್ಜೆಂಟಲ್ಲಿ ಬಂದ, ತುಂಬ ಆತರದಲ್ಲಿ ಧರ್ಮವನ್ನು ಕೇಳ್ದ. ಧರ್ಮವನ್ನು ಕೇಳಿ ಅದಾದಮೇಲೆ ಧ್ಯಾನವನ್ನು ಮಾಡ್ದ. ಏನಾಯಿತು ಅಂತ ಗೊತ್ತಿಲ್ಲ, ಮತ್ತೆ ಬಂದು ಬಿಕ್ಕು ಆಗ್ತೀನಿ ಅಂತ ಸತ್ತೋಗ್ಬಿಟ್ಟ. ಏನಾಯಿತು ಇದೆಲ್ಲ ಹೇಗಾಯಿತು ಅಂತ ಅಂದ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ. ಆಗ ಭಗವಾನ್ ಬುದ್ಧರಲ್ಲಿ ಬರ್ತಾರೆ. ಬಂದಾಗ ಕೇಳ್ತಾರೆ ಬೆಕ್ಕುಗಳು, ಏನು ಮಾತಾಡ್ತಾರಾ, ಏನು ಡಿಸ್ಕಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಹೇಳ್ತಾರೆ, ಈ ರೀತಿ ಬಾಹ್ಯ ಅವನು ಬಂದು ಬೆಕ್ಕು ಆಗ್ತೀನಿ ಅಂತ ಅಷ್ಟರಲ್ಲಿ ಸತ್ತೋದ, ಇದು ಏನು ಪಂತೇಜಿ ಅಂತ ಅಂದ್ಬಿಟ್ಟು ಪಂತೇಜಿ ಅವನ್ನ ಕೇಳ್ತಾರೆ. ಆಗ ಪಂತೇಜಿ ಹೇಳ್ತಾರೆ, ಅವನು ಸಾಮಾನ್ಯ ಅಲ್ಲ, ಅವನು ಅರ್ಹಂತ ಆಗಿ ಸತ್ತೋದ. ಹಾಗಾಗಿ ನೀವು ಅವರಿಗೆ ಸ್ತೂಪವನ್ನು ಕಟ್ಟಿಸಿ ಅಂತಂದ್ಬಿಟ್ಟು ನಾನು ಹೇಳಿದೆ. ಇಮಿಡಿಯೇಟಾಗಿ ನಾನು ಹೇಳಿದ ಧಮ್ಮವನ್ನು ಇಮಿಡಿಯೇಟಾಗಿ ಕಾಂಟಂಪ್ಲೇಟ್ ಮಾಡಿ ಧ್ಯಾನವನ್ನು ಮಾಡಿ ಅವನು ಅರ್ಹಂತ ಆದ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವನಿಗೆ ಅಷ್ಟು ಬೇಗ ಯಾಕೆ ಸತ್ತ ಅಂತ ಅಂದ್ಬಿಟ್ಟು ಮತ್ತೆ ಕೇಳ್ತಾರೆ. ಯೂಶಲಿ ಭಗವಾನ್ ಬುದ್ಧರು ಏಹಿ ಬೇಕು ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾಯಿದ್ರು. ಮಾಡಲಿಲ್ಲ ಅವರು. ಅದಕ್ಕೂ ಕೂಡ ಕಾರಣ ಇದೆ. ಅವನು ತುಂಬ ಇದೆ. ಇದಕ್ಕಿಂತ ಮುಂಚೆ ಪದಮುತರ ಬಿಕ್ಕು ಆಗೋದಕ್ಕೂ ಮುಂಚೆ, ಪದಮುತರ ಸಮಯದಲ್ಲಿ ಬಿಕ್ಕು ಆಗೋದಕ್ಕೂ ಮುಂಚೆ ತುಂಬ ಅಗರ್ಭ ಶ್ರೀಮಂತ ಆಗಿರ್ತಾನೆ. ಅದು ತುಂಬ ಜಿಪುಣಾಗಿರ್ತಾನೆ. ಇದೇ ರೀತಿ ಒಮ್ಮೆ ಬಿಕ್ಕುಗಳು ದಾನ ಸ್ವೀಕಾರಕ್ಕೆ ಬಂದಾಗ ಅವರಿಗೆ ಪಿಂಡಪಾತ ಮತ್ತು ಚೀವಾರವನ್ನು ದಾನ ಮಾಡಿರೋದಿಲ್ಲ. ಎಲ್ಲರೂ ದಾನ ಮಾಡಿರ್ತಾರೆ, ಇವನು ದಾನ ಮಾಡಿರೋದಿಲ್ಲ. ಅದರ ಫಲವಾಗಿ ಕಮ್ಮವನ್ನು ಕಳೆದುಕೊಳ್ಳಿಕ್ಕಾಗಿ ಅವನು ಸಾವು ಅದರ ಆಗ್ತದೆ. ಕಮ್ಮ ಯಾರಿಗೂ ಬಿಡೋದಿಲ್ಲ. ಇವನು ಭಗವಾನ್ ಬುದ್ಧರಿಗೂ ಕೂಡ ಕಮ್ಮ ಬಿಡಲಿಲ್ಲ. ಹಾಗೆಯೇ ಅವರು 6 ವರ್ಷ ಕಠಿಣ ದುಃಖಚರ್ಯವನ್ನು ಅನುಭವಿಸಿದ್ರು. ಹಾಗೆಯೇ ಅವರಿಗೆ 13 ಬಾರಿ ಅವರ ಮೇಲೆ ಅಟ್ಯಾಕ್ ಆಗುತ್ತೆ ಅವರ ಜೀವಿತ ಸಮಯದಲ್ಲಿ. ಅದೆಲ್ಲವೂ ಕೂಡ ಕಮ್ಮದ. ಹಾಗೆ ಹೇಳಿದಾಗ ಎಲ್ಲರಿಗೂ ಕೂಡ ಇನ್ನೂ ಗೌರವ ಜಾಸ್ತಿ ಆಗುತ್ತೆ. ಆದಮೇಲೆ ಬಾಹ್ಯ ದಾರಿಚರ್ಯದ ಮೇಲೆ ಅವರಿಗೆ ಒಂದು ಉತ್ತಮವಾದ ಸ್ತೂಪವನ್ನು ಕಟ್ಟಿಸಿ ಗೌರವವನ್ನು ಸೂಚಿಸ್ತಾರೆ. ಇದು ಬಾಹ್ಯ ದಾರುಚರ್ಯನ ಕತೆ. ತುಂಬ ಫಾಸ್ಟಾಗಿ ಧಮ್ಮವನ್ನು ಕೇಳಿ ಎನ್ಲೈಟನ್ ಆಗಿದಂತಹ ಬಿಕ್ಕು ಅಂತಂದರೆ ಬಾಹ್ಯ ದಾರುಚರ್ಯ. ಕಡಿಮೆ ಅವಧಿಯಲ್ಲಿ ಮತ್ತು ರೋಡ್ನಲ್ಲಿದೆ. ಧಮ್ಮದ ಬಗ್ಗೆ ಏನಾದರೂ ಅನುಮಾನಗಳಿದ್ರೆ ಕೇಳಿ. ಇವತ್ತು ನಮ್ಮ ಕಾರ್ಯಕ್ರಮ ಇರೋದ್ರಿಂದ ನಾವು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೀವಿ. ಹಾಗಾಗಿ ನಾನು ಬೇರೆ ಯಾವುದೇ ಸೂತ್ರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ. ಅದು ಅನುಮಾನಗಳು